ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ದೀರಿ ನೋಡಿ. ಲಗೇಜ್ ಎಲ್ಲ ಪ್ಯಾಕ್ ಆಯಿತು, ಎಲ್ಲ ರೆಡಿ ಆದರೆ ಪೂಜೆ ಎಲ್ಲ ಮನೇಲಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ಟೈಮು 7:20 ಆಗಿದೆ. ಟ್ರೈನು ಇರೋದು 11 o'clock. ನೋಡೋಣ, ತುಂಬ ಲೇಟಾಗಿ ಹೋಗಿದೆ. ಈಗ ಅಷ್ಟೊತ್ತಿಗೆ ರೀಚ್ ಆಗಬೇಕು. ಕ್ಯಾಬಲ್ಲಿ ಹೋಗೋಣ ಅಂದ್ಕೊಂಡ್ರಿ, ಕ್ಯಾಬ್ ಯಾವುದು ಸಿಕ್ಕಿಲ್ಲ. ಈಗ ಬಸ್ಸಸ್ ನೋಡ್ತಾ ಇದ್ದೀರಿ, ಬಸ್ಸಸ್ಸು ಯಾವುದು ಸಿಕ್ಕಿಲ್ಲ. ಅದು ಕಾಟೋ ಸಿಕ್ತು. ಈಗ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಇರೋದು. 11 o'clock ರೀಚ್ ಆಗಬೇಕು ಈಗ ಮೆಜೆಸ್ಟಿಕ್. ಈಗಲೇ 8:45 ಆಯಿತು ಟೈಮು. ಅಷ್ಟೊತ್ತಿಗೆ ರೀಚ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಈಗ ತುಂಬ ಟ್ರಾಫಿಕ್ ಇದೆಯಂತ. ನಾವೇನಿಲ್ಲ ಅಂದರೆ ಮೆಜೆಸ್ಟಿಕ್ಕಿಗೆ ರೀಚ್ ಆಗಬೇಕು ಅಂದರೆ 5 hours ಆಗುತ್ತೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಈಗ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡ್ರಿ, ಈಗ ಆಟೋದಲ್ಲಿ ಕಾಡ್ಗೋಡಿ ಟ್ರೀ ಪಾರ್ಕ್ ಇದೆಯಲ್ಲ, ಅಲ್ಲಿ ಹೋಗಿ ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂದ್ಕೊಂಡಿದ್ದೀರಿ. ಯಾಕಂದರೆ ಕ್ಯಾಬಲ್ಲಿ ಹೋದರೆ ಲೇಟ್ ಆಗುತ್ತೆ, ಇನ್ನು ಬಸ್ಸಲ್ಲಂತೂ ಹೋಗೋಕ್ಕೆ ಆಗಲ್ಲ. ಮೆಟ್ರೋ ಅಂದರೆ 1 hour ರೀಚ್ ಆಗುತ್ತೆ. ನೋಡಿ, ಈ ಟ್ರಾಫಿಕ್ಕಲ್ಲಿ ನಾವು ಒಂದು ಸಿಗ್ನಲಲ್ಲಿ ತಗ್ಲಿಕ್ಕೊಂಡ್ರೂ 1 hour ಆಗುತ್ತೆ. ಅಷ್ಟು ಟ್ರಾಫಿಕ್ ಇದೆ. ಯಾವತ್ತೇ ಆಗಲಿ 1 hour ಮುಂಚೆನೇ ಹೋಗಿರಬೇಕು ಎಲ್ಲಾದರೂ ಜರ್ನಿ ಮಾಡ್ತಾಯಿದ್ದೀರಿ ಅಂದರೆ ಟ್ರೈನಲ್ಲಿ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಯಾವತ್ತೂ ನಂಬೋದಕ್ಕಾಗಲ್ಲ. ನಾವೇನಿಲ್ಲ ಅಂದರೂ ಒಂದು 5 hours ಮುಂಚೆ, 6 hour ಮುಂಚೆನೇ ಮನೆ ಬಿಡಬೇಕು. ನೋಡಿ, ಹತ್ರ ಬಂದರೆ ಕಾಡುಗೋಡಿ ಟ್ರೀ ಪಾರ್ಕು. ಟ್ರಾಫಿಕ್ ಅಂತೂ ತುಂಬ ಇದೆ. ನೋಡಿ, ಬಂದ್ರಿ ಕಾಡುಗೋಡಿ ಟ್ರೀ ಪಾರ್ಕ್. ನೋಡಿ, ಇದೆ ಮೆಟ್ರೋ ಸ್ಟೇಷನ್ನು. ಈಗ ಇಲ್ಲಿಂದ ಆರಾಮಾಗಿ 1 hour ರೀಚ್ ಆಗ್ಬೋದು. ಜನ ಯಾರಿಲ್ಲ, ಕಮ್ಮಿ ಇದ್ದಾರೆ. ನೋಡಿ, ಮೆಟ್ರೋ ಎಕ್ಕಿದ್ದೀರಿ. ಮೆಟ್ರೋದಲ್ಲಿ ನೋಡಿ ಜನ ಹೇಗಿದ್ದಾರೆ. ಅಲ್ಲಿ ಆಚೆ ಜನ ಕಮ್ಮಿ ಇದ್ದರು, ಮೆಟ್ರೋದಲ್ಲೂ ತುಂಬ ಜನ ಇದ್ದಾರೆ. ಈಗ ಇದು ಮೆಜೆಸ್ಟಿಕ್ ಹೋಗಿ ರೀಚ್ ಆಗ್ತೀರಿ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಂದರೆ ಈಗ ಇಲ್ಲಿಂದ 1 kilometer ಆಗುತ್ತೇನೋ ರೈಲ್ವೆ ಸ್ಟೇಷನ್ನು. ಹೋಗಿ ನೋಡೋಣ. ನೋಡಿ, ಇಲ್ಲಿ ಡೈರೆಕ್ಷನ್ ಇಲ್ಲಿ ಹಾಕಿರ್ತಾರೆ ಹೇಗೆ ಹೋಗಬೇಕು ಅಂತ. ಯಾಕಂದರೆ ಮೆಜೆಸ್ಟಿಕ್ ಬಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೇಗೆ ಹೋಗೋದು ಅಂತ. ಅಲ್ಲಿ ಮಂತ್ರಾಲಯದಲ್ಲಿ ಇವತ್ತು ಆರಾಧನೆ, ತುಂಬ ಜನ ಇದ್ದಾರಂತೆ. 4 ದಿನದಿಂದ ಅಲ್ಲಿ ಆರಾಧನೆ ನಡೀತಿದೆ. ಇವತ್ತು ನಾವು ನಾಳೆ ಹೋಗ್ತೀರಿ 9 hours ಜರ್ನಿ ಟ್ರೈನಲ್ಲಿ. ಈಗ ನೈಟ್ 11 o'clock ಎಕ್ಕಿದ್ರೆ ಬೆಳಗ್ಗೆ 8 o'clock 8:30 ರೀಚ್ ಆಗ್ತೀರಿ. ನೋಡಿ, ಈ ಕಡೆ ಬಸ್ ಸ್ಟಾಪು, KSRTC ಬಸ್ ಸ್ಟಾಪು. ನಾವು ಇಲ್ಲಿ ಮೇಲೆ ಹೋಗಬೇಕು. ಇನ್ನು ಊಟ ಏನೂ ಮಾಡಿಲ್ಲ, ಊಟ ಮಾಡಬೇಕು. ಮನೆಯಿಂದನೇ ತಂದಿದ್ದೀರಿ, ಯಾಕಂದರೆ ಅಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಊಟ ಚೆನ್ನಾಗಿರಲ್ಲ, ಕ್ಲೀನೂ ಇರಲ್ಲ, ನಮ್ಗೆ ಸೆಟ್ ಆಗೋಲ್ಲ. ಅದಕ್ಕೆ ಎಲ್ಲಾದರೂ ಇನ್ನೂ ಟೈಮು 20 minutes ಟೈಮ್ ಇದೆ. ಅಷ್ಟೊತ್ತಿಗೆ ಎಲ್ಲಾದರೂ ಒಳ್ಳೆ ಪ್ಲೇಸ್ ನೋಡಿ ಊಟ ಮಾಡಬೇಕು. ನೋಡಿ, ನೈಟಲ್ಲಿ ಮೆಜೆಸ್ಟಿಕ್ ಹೇಗಿದೆ. ರೈಲ್ವೆ ಸ್ಟೇಷನ್ ಹತ್ರ ಬಂದರೆ ಒಳಗೋಗಿ ಊಟ ಮಾಡೋಕ್ಕಾಗಲ್ಲ. ಇಲ್ಲೇ ಆಚೆ ಎಲ್ಲಾದರೂ ಒಳ್ಳೆ ಪ್ಲೇಸ್ ನೋಡಿ ಊಟ ಮಾಡಬೇಕು. ನೋಡಿ, ಇಲ್ಲಿ ಜಾಗ ಚೆನ್ನಾಗಿದೆ, ಇಲ್ಲೇ ಮಾಡ್ತೀರಿ ಊಟ. ದೋಸೆ ಮತ್ತು ಬೇಳೆ ಸಾರು ತಂದಿದ್ರಿ, ತುಂಬ ಚೆನ್ನಾಗಿದೆ. ಆರಾಮಾಗಿ ಹೆಂಗೋ ಊಟ ತಿನ್ನೋಕ್ಕೂ ಟೈಮ್ ಸಿಕ್ತು. ನೋಡಿ, ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1, ನಮ್ಮದು ಪ್ಲ್ಯಾಟ್ಫಾರ್ಮ್ 6. ಅಲ್ಲಿ ಹೋಗಬೇಕು. ನಾನು ಅಕಸ್ಮಾತ್ ಏನಾದರೂ ಲೇಟ್ ಆದರೆ ಟ್ರೈನಲ್ಲೇ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ, ಹಿಂಗೂ ಇನ್ನು 20 minutes ಟೈಮ್ ಇತ್ತು. ಅದಕ್ಕೆ ಇಲ್ಲಿ ಆಚೆನೇ ಕೂತ್ಕೊಂಡು ಊಟ ಮಾಡಿದ್ರೆ. ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಹೋಗಬೇಕು. ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಹೇಗೆ ಹೋಗೋದು ಅಂತ. ಮಂತ್ರಾಲಯಕ್ಕೆ ತುಂಬ ಜನ ಅಂದ್ಕೊತೀರ ಹೇಗೆ ಹೋಗಬೇಕು ಅಂತ ಗೊತ್ತಾಗಲ್ಲ. ಬೆಂಗಳೂರಿಂದ ಒಂದು 400 kilometer ಇದೆ ಮಂತ್ರಾಲಯ. ಆಂಧ್ರ ಪ್ರದೇಶ್ ಹತ್ರ ಬರುತ್ತೆ ಅದು. ನೋಡಿ, ಇದೆ ನಮ್ಮ ಕೋಚು. ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ, ಆಗಲೇ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದಾರೆ ಎಲ್ಲ. ನಮ್ಮದು ಲೇಟ್ ಆಯಿತು. ನೋಡಿ, ಇದೆ ನಮ್ಮ ಸೀಟು. ನಮ್ದು RAC ಬಿದ್ದಿದೆ. ಇನ್ನು TC ಬಂದರೆ TC ಹತ್ರ ಮಾತಾಡಿ ಇನ್ನೊಂದು ಸೀಟ್ ಕೊಡಿಸ್ಕೊಬೇಕು, ಕೇಳಬೇಕು. ಇದು ಟಿಕೆಟು ನಾವು ಟ್ರೈನಲ್ಲಿ ಹೋದರೆ ನನಗೆ ಒಂದು 350 ಬಿತ್ತು ಟಿಕೆಟು. ಆರಾಮಾಗಿ 350 ಒಳಗೆ ಮಂತ್ರಾಲಯಕ್ಕೆ ಹೋಗ್ಬೋದು. ಮತ್ತು ಅಲ್ಲಿಂದ ಹೇಗೆ ಹೋಗೋದು ಅಂತ ತೋರಿಸ್ತೀನಿ. ನೋಡಿ, ಟ್ರೈನ್ ಮೂವ್ ಆಗ್ತಿದೆ. ನೈಟಲ್ಲಿ ನೋಡಿ ಮೆಜೆಸ್ಟಿಕ್ಕು ರೈಲ್ವೆ ಸ್ಟೇಷನ್ ಹೇಗಿದೆ. ಜನ ಯಾರಿಲ್ಲ. ಜನ ಇದ್ದರು ಅಂದರೆ ಇದು 11 o'clock ಅಲ್ವಾ, ಎಲ್ಲ ಹೋಗಿರ್ತಾರೆ. ನೋಡಿ, ನೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೈಲ್ವೆ ಸ್ಟೇಷನ್ನು. ಲೈಟಾಗಿ ಮಳೆ ಬೀಳ್ತಾಯಿತ್ತು, ತುಂಬ ಚಳಿ ಆಗ್ತಿದೆ. ಇನ್ನು ಇಷ್ಟೊತ್ತು ಟ್ರಾಫಿಕಲ್ಲಿ ಬಂದು ತಲೆ ಕೆಟ್ಟೋಗಿತ್ತು. ಈಗ ಆರಾಮಾಗೆ ಮಲ್ಕೊಂಡು ಹೋಗ್ಬೋದು, ಇನ್ನೇನು ಟೆನ್ಷನ್ ಇಲ್ಲ. ನೋಡಿ, ಎಲ್ಲ ಮಲ್ಕೊಳೋದಕ್ಕೆ ರೆಡಿ ಆಗ್ತಿದ್ದಾರೆ. ಆಗಲೇ ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ. ಟ್ರೈನ್ ಸ್ಪೀಡು 60 ಹೋಗ್ತಿದೆ, 62. ನೋಡೋಣ ಇದು 100 ರೀಚ್ ಆಗುತ್ತಾ ಅಂತ. ನೋಡಿ, 65 64 ಹೋಗ್ತಿದೆ. ಆಮೇಲೆ ನಿಮ್ಗೆ ತೋರಿಸ್ತೀನಿ ರೀ 100 ರೀಚ್ ಆಗುತ್ತಾ ನೋಡೋಣ. ಅಂದರೆ ನೈಟಲ್ಲಿ ತುಂಬ ಫಾಸ್ಟಾಗಿ ಹೋಗುತ್ತೆ ಟ್ರೈನು ಇದು. ನೋಡಿ, 67 68 ಬಂತು. ನೋಡಿ, ಬೈಯಪ್ಪನಹಳ್ಳಿ ಹತ್ರ ಬಂದರೆ ನೋಡಿ ಮೇಲೆ ಮೆಟ್ರೋ ಹೋಗ್ತಿದೆ. ಬೈಯಪ್ಪನಹಳ್ಳಿ ಇರ್ಬೋದು ಇದು, ನೋಡೋಣ. ನೋಡಿ, ಬೈಯಪ್ಪನಹಳ್ಳಿನ
ಈಗ ನಮಗಿಲ್ಲಿಂದ ಒಂದು 380 ಕಿಲೋಮೀಟರ್ ಆಗ್ಬೋದೇನೋ. ನೋಡಿ ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ನೋಡಿ ಮಂತ್ರಾಲಯ ರೋಡ್ 7:43 ರೀಚ್ ಆಗ್ತೀರಿ. ನೋಡೋಣ ಅಷ್ಟೊತ್ತಿಗೆ ರೀಚ್ ಆಗ್ತೀರಾ ಅಂತ. ನೋಡಿ 100 ರೀಚ್ ಆಗ್ತು. ನಾನು ಹೇಳಿದ್ನಲ್ಲ, ನೈಟ್ ಹೋಗ್ತಾ ಹೋಗ್ತಾ ತುಂಬ ಫಾಸ್ಟಾಗಿ ಹೋಗುತ್ತೆ ಟ್ರೈನು. ಈಗ ತುಂಬ ಫಾಸ್ಟಾಗಿ ಹೋಗ್ತಿದೆ. 104, 105. ಇನ್ನು ನೈಟು ನಾನು ನಿದ್ದೆ ಮಾಡಿದೆ ಅಂದರೆ ಗೊತ್ತಾಗಲ್ಲ. ಅಕಸ್ಮಾತ್ ಎದ್ದಿದ್ರೆ ತೋರಿಸ್ತೀನಿ. ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಟ್ರೈನು. 106ಅಲ್ಲಿ ಹೋಗ್ತಿದೆ. ನಾನು ನೈಟ್ ಅಕಸ್ಮಾತ್ ಎದ್ದಿದ್ರೆ ಇನ್ನೂ ಫಾಸ್ಟಾಗಿ ಹೋದರೆ ತೋರಿಸ್ತೀನಿ. ಮಲ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನೋಡಿ ಇದು ಯಲಹಂಕ ರೈಲ್ವೆ ಸ್ಟೇಷನ್ ಇದು. ನೈಟ್ ನೋಡಿ ಯಾರೂ ಜನನೇ ಇಲ್ಲ. ನಿಮಗೆ ಬೆಳಗ್ಗೆ ವ್ಯೂ ತೋರಿಸ್ತೀನಿ ಮಂತ್ರಾಲಯ ಹತ್ರ. ಸೂಪರಾಗಿರುತ್ತೆ ವ್ಯೂ. ಬೆಳಗ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬೆಳಗ್ಗೆ ಆಯಿತು. 6:58 ಆಗಿದೆ. ಅಂದರೆ 7 o'clock ಆಗಿದೆ. ಇನ್ನೂ ರೀಚ್ ಆಗಿಲ್ಲ ಮಂತ್ರಾಲಯ. ಇನ್ನೂ 1.5 ಅವರ್ ಜರ್ನಿ ಇದೆ. ನೋಡಿ ಇಲ್ಲೂ ಮಳೆ ಬಂದಿದೆ. ಇನ್ನೂ ಸ್ವಲ್ಪ ಜನ ಮಲ್ಕೊಂಡೇ ಇದ್ದಾರೆ. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ನೋಡಿ ವಾಟರ್ ಬಾಟಲು ಏನೇನೋ ಸ್ನ್ಯಾಕ್ಸ್ ಎಲ್ಲ ಬಂದು ಸೇಲ್ ಮಾಡ್ತಿದ್ದಾರೆ. ಈಗ ಸ್ವಲ್ಪ ಜನ ಎದ್ದಿದ್ದಾರೆ. ನೋಡಿ ಇಲ್ಲಿಂದ ವ್ಯೂ ಸಖತ್ತಾಗಿರುತ್ತೆ. ತೋರಿಸ್ತೀನಿ ನಿಮ್ಗೆ. ಬೆಂಗಳೂರಿಗಿಂತ ಈ ಕಡೆ ತುಂಬ ಮಳೆ ಬಂದಿದೆ. ನೋಡಿ ವ್ಯೂ ಏನು ಸಖತ್ತಾಗಿದೆ. ಇವತ್ತು ರೂಮ್ಸು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಹೋಗಿ ನೋಡಬೇಕು. ಯಾಕಂದರೆ ನಿನ್ನೆ ಅಂತೂ ಒಂದು ರೂಮ್ಸು ಖಾಲಿ ಇದ್ದಿಲ್ಲ. ದೇವಸ್ಥಾನದ್ದು ಇದ್ದಿಲ್ಲ, ಪ್ರೈವೇಟ್ ರೂಮ್ಸು. ಬಂದ್ರಿ ಮಂತ್ರಾಲಯ ಹತ್ರ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀರಿ. ಸ್ಟೇಷನ್ ಬಂದ ತಕ್ಷಣ ಹಂಗೆ ಇಳ್ಕೊಬೇಕು. ಯಾಕಂದರೆ ಜಾಸ್ತಿ ಹೊತ್ತು ಸ್ಟಾಪ್ ಕೊಡಲ್ಲ. ರೂಮ್ಸು ಸಿಗುತ್ತಾ ಇಲ್ಲೋ ನೋಡಬೇಕು. ನೆನ್ನೆ ಎಲ್ಲ 5,600, 6,000 ಆ ಥರ ಇತ್ತಂತೆ ರೂಮ್ಸ್ದು ಪ್ರೈಸು. ರೂಮ್ಸ್ ಹಂಗೂ ಸಿಕ್ಕಿಲ್ಲಂತೆ. ಅಷ್ಟು ಪ್ರೈಸು ಕೊಟ್ಟರು ರೂಮ್ಸ್ ಸಿಕ್ಕಿಲ್ಲಂತ. ನೆನ್ನೆ ಖಾಲಿಕ್ಕಾಗಿ ಜಾಗ ಇದ್ದಿಲ್ಲ. ಇವತ್ತು ನೋಡಬೇಕು ಹೇಗಿರ್ತಾರೆ ಅಂತ. ನೋಡಿ ಟ್ರೈನ್ ಹೋಗ್ತಿದೆ. ಮಂತ್ರಾಲಯಕ್ಕೂ ತುಂಬ ಜನ ಬರ್ತಾರೆ. ಇಲ್ಲೇ ಜಾಸ್ತಿ ಜನ ಇಳ್ಕೊಳೋದು. ಈಗ ಇಲ್ಲಿ ನಮ್ಗೆ 350 ಆಯಿತು ಟ್ರೈನಲ್ಲಿ ಬರೋದಕ್ಕೆ. ಆಟೋ ಏನಾದರೂ ಸಿಗುತ್ತೆ, ಆಟೋದಲ್ಲಿ ಹೋಗ್ಬೇಕು ಇಲ್ಲಿಂದ. ಬನ್ನಿ ತೋರಿಸ್ತೀನಿ. ನೋಡಿ ಇದೆ ರೈಲ್ವೆ ಸ್ಟೇಷನ್ನು. ಬೇರೆ ರೈಲ್ವೆ ಸ್ಟೇಷನ್ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್. ಇದು ಒಳ್ಳೆ ದೇವಸ್ಥಾನ ಥರನೇ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ನ. ನೋಡಿ ಟಿ ಆಟೋ ಎಲ್ಲ ಇಲ್ಲಿ ನಿಂತಿರುತ್ತೆ. ನೋಡಿ ಎಷ್ಟೊಂದು ಆಟೋಸ್ ನಿಂತಿದೆ. ಆಟೋಸು, ಕಾರು, ಟಿ ನೋಡಿ ಆಟೋ ಎಕ್ಕಿದ್ರೆ ಇಲ್ಲಿಂದ 16 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಹತ್ರ ಹೋಗೋದಕ್ಕೆ. ಒಬ್ರಿಗೆ 50 ರೂಪೀಸ್ ತೊಗೊತಾರೆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿ ಬಿಡೋದಕ್ಕೆ. ನೋಡಿ ಈ ಕಡೆ ಎಲ್ಲ ಮಳೆ ಬಂದಿದೆ. ಈಗಲೂ ಸಿನಕ್ಕೆ ಬೀಳ್ತಿದೆ. ನಾವೀಗ ದೇವಸ್ಥಾನದ ಹತ್ರ ಹೋದರೆ ಮಳೆ ನಿಂತರೆ ಚೆನ್ನಾಗಿರುತ್ತೆ. ಹೋಗಿ ರೂಮ್ ಬೇರೆ ನೋಡಬೇಕೀಗ. ಮತ್ತು ರೂಮ್ ನೋಡಿ ದರ್ಶನ ಮಾಡ್ವಿ. ಮತ್ತು ಪಂಚಮುಖಿ ಇದೆ ಅಲ್ಲಿ 5 ಪ್ಲೇಸಸ್ಸು. ಅದು ಆಟೋ ಇಲ್ಲ ಕಾರ್ ಏನಾದರೂ ಇರುತ್ತೆ. ಅದರಲ್ಲೂ ಹೋದರೆ ಅವರೇ ಕರ್ಕೊಂಡು ಹೋಗಿ ತೋರಿಸ್ತಾರೆ. ನಿಮಗೆಲ್ಲ ಡೀಟೇಲಾಗಿ ನೀಟಾಗಿ ತೋರಿಸ್ತೀನಿ. ನೀವೇ ಬಂದು ದರ್ಶನ ಮಾಡ್ತಾಯಿದ್ದೀರಾ ಅನ್ನೋ ಫೀಲ್ ಆಗಬೇಕು. ಆ ಥರ ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ. ನೋಡಿ ಇದೆಲ್ಲ ಆ ಕಡೆ ಊರು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಆ ಕಡೆ ಎಲ್ಲ ಇಲ್ಲಿ 16 ಕಿಲೋಮೀಟರ್ ಆಗುತ್ತೆ. ಈಗ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನ. ಮತ್ತು ದೇವಸ್ಥಾನ ಹತ್ರ ಹೋಗಿ ಎಲ್ಲ ಡೈರೆಕ್ಟು ಮಂತ್ರಾಲಯ ಬೃಂದಾವನ ನೋಡೋದಕ್ಕೆ ಹೋಗ್ತಾರೆ. ಅದಾಗಲ್ಲ, ಹೋಗೋದು ಹೇಗಂತ ನಾನು ತೋರಿಸ್ತೀನಿ. ಮಂತ್ರಾಲಯಕ್ಕೆ ರೀಚ್ ಆದೆ. ರೂಮ್ಸ್ ನೋಡೋಣ ಅಂತ ರೂಮ್ಸ್ ಹುಡುಕ್ತಾ ಇದ್ದೀನಿ. ನೋಡಿ ನಮ್ಮ ಮುಂದೆ ಹೋಗ್ತಿದ್ದಾರೆ. ಅಯ್ಯಪ್ಪ ರೂಮ್ಸ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ದೇವಸ್ಥಾನದ್ದು ರೂಮ್ಸ್ ನೋಡಿದೆ. ಅಲ್ಲಿ ಅವರು ಬಿಸಿನೀರು ಕೊಡಲ್ಲ ಅಂದರು. ಅದಕ್ಕೆ ಪ್ರೈವೇಟ್ ರೂಮ್ಸೇ ನೋಡೋಣ ಅಂತ ಬರ್ತಾ ಇದ್ದೀನಿ. ಒಂದು ರೂಮು ತೋರಿಸಿದ್ರು ಇವರು, ಚೆನ್ನಾಗಿತ್ತು. ಅದೇ ದೇವಸ್ಥಾನದಿಂದ ತುಂಬ ದೂರ ಇತ್ತು. ಅದಕ್ಕೆ ಬೇಡ ಅಂದೆ. ಅದಕ್ಕೆ ದೇವಸ್ಥಾನದ ಹತ್ರನೇ ಯಾವುದೋ ರೂಮ್ಸು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಬನ್ನಿ. ನಿನ್ನೆ ಆರಾಧನೆ ಇತ್ತಲ್ವ, ತುಂಬ ಜನ ಇದ್ರು. ರೂಮ್ಸ್ ಅಂತೂ ಒಬ್ರಿಗೂ ಸಿಕ್ಕಿಲ್ಲ. ನೋಡಿ ಇಲ್ಲಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ, ಇಲ್ಲಿ ಕಾಲಿಕ್ಕೂ ಜಾಗ ಇದ್ದಿಲ್ವಂತೆ, ಅಷ್ಟು ಜನ ಇದ್ರು. ಇವತ್ತು ನೆಕ್ಸ್ಟ್ ಡೇ, ಇವತ್ತು ಆರಾಧನೆ ಇದೆ, ಇವತ್ತು ಜನ ಇಲ್ಲ. ರೂಮು 1000 ಅಂತ ಹೇಳಿದ್ದಾರೆ. ಹೋಗಿ ನೋಡೋಣ. ನೋಡಿ ಇದೆ ಬಿಲ್ಡಿಂಗು. ನೋಡಿ ರೂಮ್ ತೋರಿಸ್ತಾ ಇದ್ದೀನಿ. ಇದೇ ರೂಮು. ಒಂದು ಹಾಲ್ ಇದೆ, ಮತ್ತೆ ಮಂಚ ಚೆನ್ನಾಗಿದೆ. ಬಾತ್ರೂಮ್ ನೋಡೋಣ ಹೇಗಿದೆ ಅಂತ. ಇದು ಹೋಗ್ಬಿಟ್ಟಿದೆ ನೋಡಿ. ಒಂದು ಕೈಲಿ ಹಿಡ್ಕೊಂಡು ನೀರು ಬರ್ತಿದೆ. ರೂಮ್ ಪರವಾಗಿಲ್ಲ, ಚೆನ್ನಾಗಿದೆ. ಇಂಥ ರೂಮ್ ಸಿಗೋದೇ ಕಷ್ಟ. ನೋಡಿ ಬಾತ್ರೂಮು ನೀಟಾಗಿದೆ. ನೋಡಿ ಪೂರ್ತಿ ಟೈಲ್ಸ್ ಹಾಕ್ಸಿದ್ದಾರೆ ಗೋಡೆಗೆಲ್ಲ. ರೂಮ್ ತುಂಬ ಚೆನ್ನಾಗಿದೆ. ಈ ರೂಮು ನೆನ್ನೆ ಎಲ್ಲ 6,000, 7,000 ಆ ಥರ ಇತ್ತಂತೆ. ಯಾಕಂದರೆ ನೆನ್ನೆ ಜನ ಆಗಿದ್ರು. ನೋಡಿ ಬೆಡ್ ಹೇಗಿದೆ, ಎಷ್ಟು ಸ್ಮೂತ್ ಆಗಿದೆ. ಇಷ್ಟೊತ್ತು ಜರ್ನಿ ಮಾಡಿದೆ. ಬಂದು ಕೂತಿದ ತಕ್ಷಣ
ಮೈಕೈ ಎಲ್ಲ ನೋವು ಹೋಯ್ತು, ಅಷ್ಟು ಸ್ಮೂತ್ ಆಗಿದೆ ಬೆಡ್ ಇದು. ನೋಡಿ ತಲ್ದೀಮು, ಅದು ಕವರ್ ಎಲ್ಲ ಹೊಸ ಕವರ್ ಹಾಕಿದ್ದಾರೆ. ರೂಮ್ ಚೆನ್ನಾಗಿದೆ, ಲಿಫ್ಟು ಇದೆ. ಬನ್ನಿ ನಿಮ್ಗೆ ಈ ರೂಮ್ ಮೇಲ್ ತೋರಿಸ್ತೀನಿ. ದೇವಸ್ಥಾನ ಪಕ್ಕನೇ ಇರೋದು. ನಾವು ಮೇಲಿಂದ ಹೋದ್ರೆ ದೇವಸ್ಥಾನ ಕಾಣಿಸುತ್ತೆ. ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ಓ, ಮಳೆ ಬಂದಿದೆ. ಹೆಂಗೋ ಮಳೆ ನಿಂತೋಯ್ತು. ಇಷ್ಟೊತ್ತು ಮಳೆ ಬರ್ತಿತ್ತು, ಈಗ ನಿಂತೋಯ್ತು ಮಳೆ. ನೋಡಿ ನಿಮ್ಗೆ ಇಲ್ಲಿಂದ ದೇವಸ್ಥಾನ ಕಾಣಿಸುತ್ತೆ, ಪಕ್ಕದಲ್ಲೇ ಇರೋದು. ಅಂದರೆ ದೇವಸ್ಥಾನ ಹತ್ರ ಮಾಡಿದ್ರೆ ಆರಾಮಾಗಿ 2-3 ಸತಿ ದರ್ಶನ ಮಾಡ್ಬೋದು. ನೋಡಿ ಇದು ನೈಟಲ್ಲಿ ತೋರಿಸ್ತೀನಿ ನಿಮಗೆ. ಮೇಲ್ ಬಂದು ನೈಟ್ ಸಖತ್ತಾಗಿರುತ್ತೆ ವ್ಯೂ, ಪೂರ್ತಿ ಲೈಟಿಂಗ್ಸ್ ಹಾಕಿರ್ತಾರೆ. ಬನ್ನಿ, ಎಲ್ಲ ಫ್ರೆಶ್ ಅಪ್, ಸ್ನಾನ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗೋಣ. ಇದು ಮಳೆ ಬರ್ತಿತ್ತು, ಮಳೆಯಲ್ಲಿ ಹೆಂಗೆ ಹೋಗೋದು ಅಂತ ತುಂಬ ಬೇಜಾರಾಗಿತ್ತು. ಹೆಂಗೋ ಮಳೆ ನಿಂತಿದೆ. ಇದು ಮಂತ್ರಾಲಯ ಲೊಕೇಟ್ ಆಗಿರೋದು ಕರ್ನೂಲ್ ಡಿಸ್ಟಿಕ್ಕು, ಆಂಧ್ರ ಪ್ರದೇಶ್. ಅಂದರೆ ತುಂಬ ಹತ್ರ ಕರ್ನಾಟಕ ಬಾರ್ಡ್ರಲ್ಲೇ ಬರುತ್ತೆ ಇದು. ಇದರಿಂದ ತುಂಗಭದ್ರಾ ನದಿ ಇದೆ. ಇದು ರಾಯಚೂರು ಪಕ್ಕದಲ್ಲೇ ಇರೋದು. ಒಂದು 40 ಕಿಲೋಮೀಟರ್ ಆಗ್ಬೋದೇನೋ ರಾಯಚೂರು. ಅದು ಕರ್ನಾಟಕ ಬರುತ್ತೆ ರಾಯಚೂರು. ನಿಮಗೆಲ್ಲ ಮಂತ್ರಾಲಯ ನಾನು ತೋರಿಸ್ದೆ. ಇದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ನು ಮಂತ್ರಾಲಯ ರೋಡ್ ಬರುತ್ತೆ. ರೈಲ್ವೆ ಸ್ಟೇಷನ್ ಹೆಸರೇ ಬಂದು ಮಂತ್ರಾಲಯ ರೋಡ್. ಅಲ್ಲಿಂದ 16 ಕಿಲೋಮೀಟರ್ ಆಗುತ್ತೆ ರೈಲ್ವೆ ಸ್ಟೇಷನ್ ಇಂದ ಇಲ್ಕ. ರಾಘವೇಂದ್ರ ಸ್ವಾಮಿ ಅವರು ಹುಟ್ಟಿದ್ದು 1595ರಲ್ಲಿ. ಅವರು ಫಿಲಾಸಫಿ, ಮಧ್ವ ಫಿಲಾಸಫಿ, ದ್ವೈತ ವೇದಾಂತ ಅದ್ರ ಬಗ್ಗೆ ಎಲ್ಲ ತುಂಬ ತಿಳಿಸ್ಕೊಡ್ತಿದ್ರು. ಮತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ ರಾಘವೇಂದ್ರ ಸ್ವಾಮಿ ಜೀವ ಸಮಾಧಿ ಯಾವಾಗಾದ್ರು ಅಂತ. 1671 1671ರಲ್ಲಿ ಅವ್ರ ಜೀವ ಸಮಾಧಿ ಆಗಿದ್ದು. ಇದು ಡೇಟು 31 ಆಗಸ್ಟು 1671 ಅವರಾಗಿದ್ದು ಜೀವ ಸಮಾಧಿ. ಬೃಂದಾವನ ಒಳಕ್ಕೆ ಹೋಗಿದ್ದು. ಅವ್ರು ತುಂಬ ಪೂಜೆ ಮಾಡ್ತಾ ಇದ್ದು ವಿಷ್ಣುನ. ರಾಘವೇಂದ್ರ ಸ್ವಾಮಿ ಅವರು ಪೂಜೆ ಮಾಡ್ತಾ ಇದ್ದು ವಿಷ್ಣುನ ತುಂಬ ಪೂಜೆ ಮಾಡೋರು. ಇಲ್ಲಿ ಬರೀ ಇದೊಂದೇ ಪ್ಲೇಸ್ ಅಲ್ಲ, ಇನ್ನೂ ತುಂಬ ಪ್ಲೇಸಸ್ ಇದೆ. ಆಂಜನೇಯ ಟೆಂಪಲ್ ಇದೆ, ತುಂಗಭದ್ರಾ ರಿವರ್ ನೋಡ್ಬೋದು, ಪಂಚಮುಖಿ ಆಂಜನೇಯ, ಒಂದು ನರಸಿಂಹಸ್ವಾಮಿ ಟೆಂಪಲ್ ಇದೆ, ಮತ್ತು ರಾಘವೇಂದ್ರ ಸ್ವಾಮಿ ಅಣ್ಣಪ್ಪ ಅಂದರೆ ಅವರು ರಾಘವೇಂದ್ರ ಸ್ವಾಮಿ ಇದ್ದಿದ್ದು ಆ ಪ್ಲೇಸಸ್ ಎಲ್ಲ ತುಂಬ ಇದೆ ಇಲ್ಲಿ. ಇಲ್ಲಿ ಆರಾಧನೆ ಮಹೋತ್ಸವ ಮಾಡ್ತಾರೆ, ಗುರು ಜಯಂತಿ ದಿನ ಮಾಡ್ತಾರೆ, ಮತ್ತು ಏಕಾದಶಿ, ಹನುಮಾನ್ ಜಯಂತಿ ತುಂಬ ಪೂಜೆಗಳೆಲ್ಲ ಇಲ್ಲಿ ಮಾಡ್ತಾರೆ. ಇಲ್ಲಿ ರೂಮ್ಸ್ ಅಂದರೆ ನಿಮಗೆ ದೇವಸ್ಥಾನದ್ದೇ ರೂಮ್ಸ್ ಸಿಗುತ್ತೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದಿಂದ ತುಂಬ ರೂಮ್ಸ್ ಸಿಗುತ್ತೆ ನಿಮಗೆ. ಅಂದರೆ ನೀವು 1 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಬರ್ಬೇಕು. ನಾವು ಫಸ್ಟು ಒಳಗೆ ಬೃಂದಾವನ ನೋಡೋಕ್ಕಿಂತ ಮುಂಚೆ ಇಲ್ಲಿ ಮಂಚಾಲಮ್ಮ ದೇವಿ ದೇವಸ್ಥಾನ ಇದೆ. ಫಸ್ಟು ಇಲ್ಲಿ ನೋಡಿ ದರ್ಶನ ಮಾಡಿ ಅಲ್ಲಿ ಒಳಕ್ಕೆ ಹೋಗ್ಬೇಕು. ನೋಡಿ ಇದೆ ಮಂಚಾಲಮ್ಮ ದೇವಸ್ಥಾನ. ನೋಡಿ ದೇವರನ್ನ ತೋರಿಸ್ತಾ ಇದ್ದೀನಿ. ಇದು ನಿಮಗೆಲ್ಲ ರೀಸನ್ನು ತಿಳಿಸ್ಕೊಡ್ತೀನಿ ಯಾಕೆ ಫಸ್ಟು ಇಲ್ಲಿ ಮಂಚಾಲಮ್ಮ ದೇವಸ್ಥಾನ ನೋಡಿ ಅಲ್ಲಿ ಹೋಗ್ಬೇಕು ಅಂತ. ಫಸ್ಟು ಈ ಊರ ಹೆಸರು ಮಂಚಾಲೆ ಅಂತಿತ್ತು. ಮಂತ್ರಾಲಯಕ್ಕಿಂತ ಮುಂಚೆ ಮಂಚಾಲೆ ಅಂತ ಇದ್ದಿದ್ದು. ಇಲ್ಲಿನ ಗ್ರಾಮ ದೇವತೆ ಇದು ಮಂಚಾಲಮ್ಮ. ಏನು ರಾಘವೇಂದ್ರ ಸ್ವಾಮಿ ಅವ್ರು ಇಲ್ಲಿ ಬಂದು ಜಾಗ ಕೇಳಕ್ಕೆ ಬಂದರು. ಅದಕ್ಕೆ ದೇವರಿದ್ದು ನಾನು ಕೊಡಲ್ಲ ಅಂತಾರೆ. ಯಾಕಂದರೆ ಇದು ಬೃಂದಾವನ ಆಯಿತು ಅಂದರೆ ಆ ದೇವ್ರನ್ನೆಲ್ಲ ಮರೆತು ಈ ದೇವ್ರನ್ನ ಪೂಜೆ ಮಾಡ್ತಾರೆ ಅಂತೇಳಿ ಕೊಡಲ್ಲ ಅಂತಾರೆ. ಆಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಇಲ್ಲ, ಫಸ್ಟು ನಿಮ್ಮನ್ನು ನೋಡಿ ನನ್ನ ದರ್ಶನ ಮಾಡಿದ್ರೆ ನಾನು ಎಲ್ರಿಗೂ ಆಶೀರ್ವಾದ ಮಾಡೋದು ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಇನ್ನೊಂದು ರೀಸನ್ ಇದೆ, ಅದಾಮೇಲೆ ಹೇಳ್ತೀನಿ. ನೋಡಿ ಒಳಗೆ ಎಂಟರ್ ಆಗ್ತಾ ಇದ್ದೀರಿ. ಜನ ಪರವಾಗಿಲ್ಲ, ಕಮ್ಮಿನೇ ಇದ್ದಾರೆ. ಸಾಯಂಕಾಲ ಜಾಸ್ತಿ ಆಗ್ತಾರೆ, ನಾವು ನೋಡೋಣ. ನೋಡಿ ಇಲ್ಲಿ ಒಳಗೆ ಪಂಚೆ ಹಾಕ್ಕೊಂಡೋದ್ರೇ ಅಲೋ ಮಾಡೋದು, ಇಲ್ಲಾಂದರೆ ಒಳಗೆ ಅಲೋ ಮಾಡಲ್ಲ. ಜೀನ್ಸ್ ಪ್ಯಾಂಟ್ ಎಲ್ಲ. ಒಳಗೆ ಕ್ಯಾಮ್ರಾ ಅಲೋ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೋಡಿ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ, ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಒಳಗೆ. ನೋಡಿ ಸುತ್ತು ತೋರಿಸ್ತೀನಿ. ಮತ್ತು ಅಲ್ಲಿ ಗುರುಗಳಿರ್ತಾರೆ, ಅವ್ರನ್ನೂ ಹೋಗಿ ನೋಡ್ಕೊಂಬರೋಣ. ಇಲ್ಲಿ ಪೂಜೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ, ಮತ್ತು ನೀಟ್ನೆಸ್ಸು ಅಷ್ಟೇ, ಒಂಚೂರು ಗಲೀಜಿರಲ್ಲ, ನೀಟಾಗಿ ಇಕ್ಕೊತಾರೆ ದೇವಸ್ಥಾನನ. ನೋಡಿ ಇಲ್ಲಿ ಮೈನ್ ಗುರು ಸುಬುಧೇಂದ್ರ ತೀರ್ಥ, ಆ ಗುರುಗಳು ಅಲ್ಲಿರ್ತಾರೆ. ಅವರು ಅಲ್ಲಿ ಹೋದ್ರೆ ಆಶೀರ್ವಾದ ತಗೊಂಡು ಮತ್ತು ಅಕ್ಷತೆ ಕೊಡ್ತಾರೆ. ಆಶೀರ್ವಾದ ತಗೊಂಬರೋಣ, ನೋಡೋಣ ಅಲ್ಲಿ ಜನ ಇರ್ತಾರೋ ಇಲ್ಲೋ ಅಂತ. ಅಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಆಗಿಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಅಲ್ಲಿ ರೈಟಲ್ಲೇ ಇರುತ್ತೆ. ನಿಮಗೆ ಇಲ್ಲಿ ಬಂದರೆ ಕನ್ಫ್ಯೂಸ್ ಆಗುತ್ತೆ ಅವ್ರು ಎಲ್ಲಿರ್ತಾರೆ ಅಂತ. ನೋಡಿ ಅಲ್ಲಿ ಜನ ನಿಂತಿದ್ದಾರಲ್ಲ, ಆ ಕ್ಯೂ ಒಳಗೆ ಹೋಗಬೇಕು. ಹೋಗಿ ಆಶೀರ್ವಾದ ತೊಗೊಂಬಂದ್ರಿ. ಈಗ ನೆಕ್ಸ್ಟು ಹೋಗಿ ನಾಷ್ಟ ಮಾಡಬೇಕು. ಇಲ್ಲಿ ಒಳಗೆ ಪ್ರಸಾದನೂ ಸಿಗುತ್ತೆ, ಪ್ರಸಾದ ಇದ್ದಿಲ್ಲ ಅದಕ್ಕೆ ಇಲ್ಲಿ ಆಚೆ ಹೋಟೆಲ್ಸ್ ತುಂಬ ಇರುತ್ತೆ. ಹೋಗಿ ನೋಡೋಣ ಊಟ ಹೇಗಿರುತ್ತೆ ಅಂತ. ನೋಡಿ ಇವೆಲ್ಲ ರೂಮ್ಸು. ಈ ಹೋಟೆಲ್ಗೆ ಬಂದರೆ ಪೂರಿ ತಗೊಂಡೆ, ಪೂರಿ ಚೆನ್ನಾಗಿದೆ. ನೋಡಿ ಸಾಂಬಾರು ಡಿಪ್ ಮಾಡಿದೆ, ಚೆನ್ನಾಗಿದೆ ಪೂರಿ.
ಮತ್ತು ಇಡ್ಲಿ ನೋಡೋಣ ಹೇಗಿದೆ ಅಂತ. ಇಡ್ಲಿ ಸ್ವಲ್ಪ ಗಟ್ಟಿ ಇದೆ, ಎಲ್ಲ ತುಂಬ ಸಾಫ್ಟ್ ಇದೆ ಇಡ್ಲಿ. ನೋಡಿ ಪ್ರೆಸ್ ಮಾಡ್ತೀನಿ, ಎಲ್ಲ ಹಾಗೆ ಬರ್ತಿದೆ, ತುಂಬ ಸಾಫ್ಟ್ ಇದೆ. ವಡೆ ಕೊಟ್ಟಿದ್ದಾರೆ, ವಡೆ ಬಿಸಿ ಇಲ್ಲ. ನೋಡಿ ಇವೆಲ್ಲ ರೂಮ್ಸು, ದೇವಸ್ಥಾನ ರೂಮ್ಸ್ ಇದು. ರಾಘವೇಂದ್ರ ಸ್ವಾಮಿ ಅವರು ಹುಟ್ಟಿದ್ದು ತಮಿಳ್ನಾಡಲ್ಲಿ, ಭುವನಗಿರಿ ಅಂತ. ಮೊದಲು ಅವ್ರ ಹೆಸರು ವೆಂಕಟನಾಥ ಅಂತಿತ್ತು. ಅವರು ಓದಿದ್ದೆಲ್ಲ ಸ್ಯಾನ್ಸ್ಕ್ರಿಟು, ವೇದಾಸು, ಮ್ಯೂಸಿಕ್ಕು ಮತ್ತು ದ್ವೈತ್ಯ ಫಿಲಾಸಫಿ ಅದ್ರ ಬಗ್ಗೆ ಎಲ್ಲ ಓದ್ರು. ಮತ್ತು ಅವರು ಮದುವೆನೂ ಆಗಿದ್ರು. ಸರಸ್ವತಿ ಅಂತೇಳಿ ಅವ್ರ ಹೆಂಡತಿ ಹೆಸರು, ಮತ್ತು ಅವರೊಬ್ಬ ಮಗನೂ ಇದ್ರು. ಆದರೂ ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು. ಅವ್ರ ಗುರುಗಳು ಬಂದು ಶ್ರೀ ಸುಧೀಂದ್ರ ತೀರ್ಥ ಅಂತೇಳಿ ರಾಘವೇಂದ್ರ ಸ್ವಾಮಿ ಅವ್ರ ಗುರುಗಳು. ಅವ್ರ ಗುರುಗಳು ಇದ್ದು ಕುಂಭಕೋಣಂ ಮಠ ಅಂತೇಳಿ. ಆಗ ರಾಘವೇಂದ್ರ ಸ್ವಾಮಿ ಅವರು ಆ ಮಠಕ್ಕೆ ಜಾಯ್ನ್ ಆಗಿ ಆ ಮಠಕ್ಕೆ ಮೈನು ರಾಘವೇಂದ್ರ ಸ್ವಾಮಿ ಆದರು. ಆಮೇಲೆ ರಾಘವೇಂದ್ರ ತೀರ್ಥ ಅಂತೇಳಿ ಮಠದ ಹೆಸರಾಯಿತು. ಇದು ರಾಘವೇಂದ್ರ ಸ್ವಾಮಿಗಳು ಮಠಕ್ಕೆ ಎಡ್ಡು 1621 ಆ ಮಠಕ್ಕೆ ರಾಘವೇಂದ್ರ ಸ್ವಾಮಿಗಳು ಅವರು ಎಡ್ಡಾದರು. ಅವರು ಜಾಸ್ತಿ ಭಕ್ತಿ, ಧರ್ಮ, ದ್ವೈತ್ಯ ಫಿಲಾಸಫಿ ಅದ್ರ ಬಗ್ಗೆ ಎಲ್ಲ ತುಂಬ ಮಾಡ್ತಿದ್ರು. ಮತ್ತು ಅವರಿದ್ದಾಗೆ ತುಂಬ ಅದ್ಭುತಗಳು ಮಾಡ್ತಿದ್ರು. ಅಂದರೆ ಈ ಹುಷಾರಿಲ್ದವ್ರಿಗೆ ಇದು ಪರಿಹಾರ ಸಿಕ್ತಿತ್ತು. ಮತ್ತು ಈ ಕಾಯಿಲೆ ಅದು ಇದು ಎಲ್ಲ ಮಾಯ ಮಾಡ್ತಿದ್ರು. ತುಂಬ ಅದ್ಭುತಗಳು ಮಾಡ್ತಿದ್ರು ರಾಘವೇಂದ್ರ ಸ್ವಾಮಿಗಳು ಅವರಿದ್ದಾಗ. ಆಮೇಲೆ ಇವೆಲ್ಲ ಆದಮೇಲೆ ನಿಮಗೆಲ್ಲ ಗೊತ್ತು, ಅವರು ಬೃಂದಾವನಕ್ಕೆ ಸೇರಿದ್ದು 1671. ಮತ್ತು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಇನ್ನೊಂದು ಡೀಟೇಲ್ಡ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅವರು ಫಸ್ಟು ಜನ್ಮ ಅಂದರೆ ಅವರು ಮೊದಲನೇ ಅವತಾರ ಬಂದು ಶಂಕು ಕಡ್ಡ ಅಂತೇಳಿ ಈ ಬ್ರಹ್ಮ ಅವ್ರ ದ್ವಾರಪಾಲಕರಾಗಿದ್ರು. ಆಮೇಲೆ ಅವರು ನೆಕ್ಸ್ಟ್ ಜನ್ಮ ಪ್ರಹ್ಲಾದ ಹುಟ್ಟಿದ್ರು. ಪ್ರಹ್ಲಾದ ಬಗ್ಗೆ ನಿಮಗೆಲ್ಲ ಗೊತ್ತು, ಆ ನರಸಿಂಹಸ್ವಾಮಿನೇ ಪ್ರಹ್ಲಾದದಿಂದ ಒಂದು ಅವತಾರ ಬಂತು, ಅದೆಲ್ಲ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಅದಾದಮೇಲೆ ಬಲಿಕ ರಾಜ ಅಂತೇಳಿ ಇನ್ನೊಂದು ಅವತಾರ ತಾಳಿದ್ರು. ಅದಾದಮೇಲೆ ವ್ಯಾಸರಾಜ ತೀರ್ಥ, ಅದು ರಾಘವೇಂದ್ರ ಸ್ವಾಮಿ ಅವರ ಅವತಾರನೇ. ಈಗ ಲಾಸ್ಟ್ ಜನ್ಮ ಬಂದು ರಾಘವೇಂದ್ರ ಸ್ವಾಮಿಯಾಗ ಹುಟ್ಟಿದ್ದಾರೆ. ಇದು ರಾಘವೇಂದ್ರ ಸ್ವಾಮಿಗಳವರು ಈ ಬೃಂದಾವನದಲ್ಲಿ 800 ವರ್ಷ ಹಾಗೆ ಜೀವಂತವಾಗಿರ್ತಾರೆ. ಮತ್ತೆ ನಿಮ್ಗಲ್ಲಿ ಮಂಚಾಲಮ್ಮ ದೇವಿ ದೇವಸ್ಥಾನ ಹೇಳಿದ್ನಲ್ಲ, ಆ ದೇವರಿದ್ದು ರಾಘವೇಂದ್ರ ಸ್ವಾಮಿ ಪ್ರಹ್ಲಾದ ಆಗಿದ್ದಾಗೆ ಅವ್ರ ಮನೆ ದೇವರಾಗಿತ್ತು ಮಂಚಾಲಮ್ಮ. ಇದೇ ಜಾಗದಲ್ಲಿ ಪ್ರಹ್ಲಾದ ಆಗಿದ್ದಾಗ ಇಲ್ಲಿ ಹೋಮ ಎಲ್ಲ ಮಾಡಿದ್ರು ಪ್ರಹ್ಲಾದ. ಈಗ ರಾಘವೇಂದ್ರ ಸ್ವಾಮಿ ಅವ್ರದ್ದೇನು ಬೃಂದಾವನ ಇದೆ, ಇದೇ ಜಾಗದಲ್ಲಿ ಹೋಮ ಎಲ್ಲ ಮಾಡಿದ್ರು ಪ್ರಹ್ಲಾದ. ಮತ್ತೆ ನಿಮ್ಗೆಲ್ಲ ಗೊತ್ತು ರಾಘವೇಂದ್ರ ಸ್ವಾಮಿ ವಿಷ್ಣು ಭಕ್ತ ಅಂತ. ಈಗ ರಾಘವೇಂದ್ರ ಸ್ವಾಮಿ ಅವರು ಇದು ಬೃಂದಾವನ ಕಟ್ಟಿದಾರಲ್ಲ, ಆ ಕಲ್ಲಿದ್ದು ರಾಮ ವನವಾಸಕ್ಕೆ ಬಂದಾಗೆ ಕೂತಿದ್ರು ಕಲ್ಲು. ಆ ಕಲ್ಲೇ ಬೇಕಂತೇಳಿ ರಾಘವೇಂದ್ರ ಸ್ವಾಮಿ ಹೇಳಿ ಆ ಕಲ್ಲಾಗ ಬೃಂದಾವನ ಕಟ್ಟಿರೋದು. ಇಷ್ಟು ಸಾಕಷ್ಟು ಇನ್ಫಾರ್ಮೇಶನ್ಗಳಿದೆ, ಇನ್ನು ನಿಮಗೆಲ್ಲ ತುಂಬ ಗೊತ್ತಿಲ್ಲ. ನಂಗೆ ಎಷ್ಟು ಗೊತ್ತೋ ಅಷ್ಟು ಇನ್ಫಾರ್ಮೇಶನ್ ನಾನು ಶೇರ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಹಿಂದೆ ನದಿ ಇದೆ ಅಂತ ಹೇಳಿದ್ನಲ್ಲ, ನೋಡಿ ನದಿ ಹತ್ರ ಬಂದೆ, ನದಿ ತೋರಿಸ್ತೀನಿ. ನೋಡಿ ಇಲ್ಲಿ ಮಂತ್ರಾಲಯಕ್ಕೆ ಬರೋಕ್ಕೆ ತುಂಬ ಜನ ಇಲ್ಲಿ ಬಂದು ನದಿಲಿ ಸ್ನಾನ ಮಾಡಿಕೊಂಡು ಬೃಂದಾವನ ನೋಡೋದಕ್ಕೆ ಹೋಗ್ತಾರೆ. ನೋಡಿ ಅಲ್ಲಿ ಸ್ನಾನ ಮಾಡ್ತಿದಾರಲ್ವಾ, ಸಾಯಂಕಾಲ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಇಲ್ಲಿ ಗಿಣಿಶಾಸ್ತ್ರ ತುಂಬ ಜನ ಇದ್ದಾರೆ, ಕೇಳೋಣ ಅಂತ, ನೋಡೋಣ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದೀನಿ. ನೋಡಿ ಆರಾಧನೆ ಇದೆಯಲ್ಲ, ಅದಕ್ಕೆ ಇವತ್ತು ಫಂಕ್ಷನ್ ಮಾಡ್ತಿದ್ದಾರೆ. ಇಲ್ಲಿ ಇವತ್ತು ಸಿಂಗರ್ ಬಂದು ಸರಿಗಮಪದಲ್ಲಿ ಒಬ್ಬ ಫೇಮಸ್ ಸಿಂಗರ್ ಇದ್ದಾರೆ, ಅಂದರೆ ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಅವರು ಬಂದಿದ್ದಾರೆ. ನೋಡಿ ಲೈಟಿಂಗ್ಸ್ ಎಲ್ಲ ಹೇಗೆ ಹಾಕಿದ್ದಾರೆ. ಇವತ್ತು ತುಂಬ ಪೂಜೆಗಳಿದೆ ಇಲ್ಲಿ, ಫಂಕ್ಷನ್ಸು, ಪೂಜೆ ಏನೇನೋ ಮಾಡ್ತಿದ್ದಾರೆ ಇವತ್ತು. ನೋಡಿ ನಾನು ರೂಮ್ ಮೇಲೆ ಬಂದೆ, ಹೇಳಿದ್ನಲ್ಲ ನೈಟು ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂತ. ನೋಡಿ ಮೇಲಿಂದ ತೋರಿಸ್ತಾ ಇದ್ದೀನಿ, ಲೈಟಿಂಗ್ಸ್ ಹಾಕಿರ್ತಾರೆ. ತಿರ್ಗಾ ಅಲ್ಲೋಗಿ ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಅಲ್ಲಿ ಪ್ಲೇಸ್ ಏನು ಸಖತ್ತಾಗಿರುತ್ತೆ, ಒಳ್ಳೆ ಸ್ವರ್ಗ ಇದ್ದಂಗೆ ಇರುತ್ತೆ. ಮತ್ತು ಇಲ್ಲಿ ಪ್ಲೇಸಸ್ ಇನ್ನೂ ತುಂಬ ಪಂಚಮುಖಿ ಅಂತೇಳಿ ಒಂದು 5 ಪ್ಲೇಸಸ್ ಇದೆ. ಆ ಪ್ಲೇಸಸ್ಸು ಎಲ್ಲ ನಿಮಗೆ ತೋರಿಸ್ತೀನಿ. ಅವ್ರು ಇದ್ದಿದ್ದ ಜಾಗ ಎಲ್ಲ ಇದೆ ಇಲ್ಲಿ. ಮೇಯ್ನ್ ಆ ಪ್ಲೇಸಸ್ಸು ನೀವು ಮಿಸ್ ಮಾಡ್ಕೊಂಬಿಡಿ, ಅದಕ್ಕೆ ಹೇಗೆ ಹೋಗೋದು ಅಂತೇಳಿ ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ಒಳಗೋಗಿ ತೋರಿಸ್ತೀನಿ. ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ, ಏನು ಸಖತ್ತಾಗಿದೆ ಲೈಟಿಂಗ್ಸ್ ಹಾಕಿರೋದಕ್ಕೆ. ನೀವು ನೈಟ್ ಅಕಸ್ಮಾತ್ ಇಲ್ಲಿ ಬಂದು ಕುತ್ಕೊಂಡ್ರೆ ನಿಮ್ಗೆ ಹೋಗೋದಕ್ಕೆ ಮನಸ್ಸೇ ಆಗಲ್ಲ. ಈ ವಿಡಿಯೋದಲ್ಲೇ ಏನು ಸಖತ್ತಾಗಿದೆ, ಇಲ್ಲಿ ನೀವೇ ಬಂದು ಫೀಲ್ ಮಾಡಿ ನೋಡಬೇಕು, ತುಂಬ ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ ಒಳ್ಳೆ ಸ್ವರ್ಗ ಇದ್ದಂಗಿರುತ್ತೆ.
ಇದು ಮಂತ್ರಾಲಯ ಟೈಮಿಂಗ್ಸ್ ಬಂದು ಬೆಳಗ್ಗೆ 6ರಿಂದ 7 ಗಂಟೆವರೆಗೂ ದರ್ಶನ ಟೈಮಿಂಗ್ ಇರುತ್ತೆ. ಮತ್ತೆ ಮಧ್ಯಾಹ್ನ 2ರಿಂದ 4 ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರುತ್ತೆ. ಮತ್ತೆ ತಿರ್ಗಾ ಈವ್ನಿಂಗು 4ರಿಂದ 9 ಗಂಟೆವರೆಗೂ ದರ್ಶನ ಇರುತ್ತೆ. ಮತ್ತೆ ಅಲ್ಲಿ ಸ್ವಾಮಿಗಳು ಗುರುಜಿಗಳು ಇರ್ತಾರಲ್ವಾ, ಅವ್ರು ಬ್ಲೆಸ್ಸಿಂಗ್ ತಗೊಬೇಕು ಅಂದ್ರೆ ಅಲ್ಲಿ 10ರಿಂದ 11:30 ಅವ್ರು ಇರ್ತಾರೆ. ಮತ್ತೆ ತಿರ್ಗಾ ಮಧ್ಯಾಹ್ನ 6:30ಇಂದ 8:30ವರೆಗೂ ಇರುತ್ತೆ. ಮತ್ತೆ ಇಲ್ಲಿ ಪ್ರಸಾದ ಒಂದ್ ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ ಪ್ರಸಾದ ಟೈಮಿಂಗ್ಸ್. ಮತ್ತೆ ಈಗ ಇದ್ರ ಜೊತೆ ನಾನು ಹೇಳಿದ್ನಲ್ಲ ಇನ್ನ 5 ಪ್ಲೇಸಸ್ ಇಲ್ಲಿ ವಿಸಿಟ್ ಮಾಡ್ಬೋದು ಅಂತ, ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಇದು ತುಂಬಾ ಲೆಂತ್ ಬಂದಿದೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನ ಒಳ್ಳೊಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಇವತ್ತು ನಾನು ಇಲ್ಲೇ ಸ್ಟೇ ಮಾಡ್ತೀನಿ. ತಿರ್ಗಾ ಬೆಳಗ್ಗೆ ನಿಮ್ಗೆ 5 ಪ್ಲೇಸಸ್ ಎಲ್ಲೆಲ್ಲಿ ಹೋಗ್ಬೇಕು ಅಂತೆಲ್ಲ ಹೋಗಿ ನೋಡೋಣ ಬನ್ನಿ. ನೋಡಿ ಬೆಳಗಾಯಿತು, ಬನ್ನಿ ಇವತ್ತು 5 ಪ್ಲೇಸಸ್ ಹೋಗಿ ನೋಡೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ನಾಷ್ಟ ಏನಾದ್ರು ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ಅದೇನಿಲ್ಲ ಅಂದ್ರೆ 1-2 ಅವರ್ 2.5 ಅವರ್ ಆಗುತ್ತೆ ಅಲ್ಲಿ ಹೋಗಿ ಬರೋದಕ್ಕೆ. ಅದಕ್ಕೆ ಸೆಂಟ್ರಲ್ಲಿ ಎಲ್ಲೂ ನಾಷ್ಟಕ್ಕೇನು ನಿಲ್ಸಲ್ಲ, ಅಲ್ಲಿ ಸಿಗಲ್ಲ. ಅದಕ್ಕೆ ಎಲ್ಲೇ ನಾಷ್ಟ ಮಾಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ ಹೋಟೆಲ್ಗೆ ಬಂದೆ, ಅನ್ನ ಸಾಂಬಾರು ತಗೊಂಡೆ, ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಇದು ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಫ್ರಂಟಲ್ಲೇ ಇರೋದು ಹೋಟೆಲ್ಲು. ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಅದ್ರ ಜೊತೆ ಇನ್ನೊಂದು ರೈಸ್ ತಗೊಂಡೆ. ಇದು 120 ಒಂದು ಪ್ಲೇಟ್ ಇದ್ದು 120. ಇದು ರೇಟೆಲ್ಲ ತುಂಬ ಜಾಸ್ತಿನೇ ಇದೆ. ನೋಡಿ ಇದ್ರಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ನಾವು 5 ಪ್ಲೇಸಸ್ಸು ಇದರಲ್ಲೇ ಹೋಗಿ ನೋಡೋದು. ಇದು ಒಬ್ರಿಗೆ ಬಂದು 150 ತಗೊತಾರೆ. ನೋಡಿ ಫಸ್ಟ್ ಪ್ಲೇಸು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್. ಇದು ನಾವು ಹೋಗ್ತಾ ರೋಡಲ್ಲೇ ಸಿಗುತ್ತೆ. ಇದು ಫಸ್ಟು ತೋರಿಸೋದೇ ಈ ಟೆಂಪಲ್ಲು. ಬನ್ನಿ ಒಳಕೋಗಿ ನೋಡೋಣ ಹೇಗಿದೆ ಅಂತ. ಇದು ಆಂಜನೇಯ ಮೂರ್ತಿ 32 ಅಡಿ ಇದೆ, 32 ಫೀಟ್ ಇದೆ ಆಂಜನೇಯ ಮೂರ್ತಿ. ಇದು ಈ ದೇವಸ್ಥಾನನು ಮ್ಯಾನೇಜ್ ಮಾಡ್ತಾ ಇರೋದು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅವರೇ. ಈ ದೇವಸ್ಥಾನ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ಮತ್ತು ಸೆಂಟ್ರಲ್ ಸ್ವಲ್ಪ ಅಲಂಕಾರ ಎಲ್ಲ ಇರುತ್ತೆ. ಇದು ಮಂತ್ರಾಲಯ ಹತ್ರನೇ ಬರೋದು ಈ ದೇವಸ್ಥಾನ, ತುಂಬ ದೂರ ಏನಾಗಲ್ಲ. ಮತ್ತು ಈ ದೇವಸ್ಥಾನ ಬಂದು ಕರ್ನೂಲ್ ಡಿಸ್ಟಿಕ್ ಆಂಧ್ರ ಪ್ರದೇಶ ಬರುತ್ತೆ. ನಮ್ಮ ಜರ್ನಿಲಿ ಫಸ್ಟ್ ಸಿಕ್ಕೋ ಪ್ಲೇಸೇ ಈ ಆಂಜನೇಯ ಟೆಂಪಲ್ಲು. ನೋಡಿ ನೆಕ್ಸ್ಟ್ ಟೆಂಪಲ್ ಕರ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಬನ್ನಿ ಹೋಗಿ ನೋಡೋಣ. ಇದಕ್ಕೆ ಇಲ್ಲಿ ಹೋಗೋದಕ್ಕೆ ಪರ್ ಪರ್ಸನ್ 150 ತಗೊತಾರೆ. ನಿಮಗೆ ಆಟೋ ಸಿಗುತ್ತೆ, ಇಲ್ಲ ಕಾರ್ಸ್ ಎಲ್ಲ ಇರುತ್ತೆ. ಕಾರಲ್ಲಿ ಹೋದ್ರೂ ಅಷ್ಟೇ ಆಗುತ್ತೆ, ಆಟೋಲ್ಲಿ ಹೋದ್ರೂ ಅಷ್ಟೇ ಆಗುತ್ತೆ. ನೋಡಿ ಈ ಕಡೆ ಎಲ್ಲ ತುಂಬ ಮಳೆ ಬಂದಿದೆ. ನೋಡಿ ನೆಕ್ಸ್ಟ್ ಪ್ಲೇಸ್ ಬಂದರೆ ಇದು ಅಪ್ಪಣ್ಣಾಚಾರ್ಯ ಅವ್ರ ಮನೆ. ಅಂದರೆ ರಾಘವೇಂದ್ರ ಸ್ವಾಮಿ ಅವರು ಮೊದಲು ಮಂತ್ರಾಲಯಕ್ಕೆ ಬರೋಕ್ಕಿಂತ ಮುಂಚೆ ಅವ್ರು ಇಲ್ಲೇ ಇದ್ದಿದ್ದು. ಸುಮಾರು ಒಂದು 13 ವರ್ಷ ಇಲ್ಲೇ ಇದ್ರಂತೆ ರಾಘವೇಂದ್ರ ಸ್ವಾಮಿ ಅವರು. ಅಪ್ಪಣ್ಣಾಚಾರ್ಯ ಬಂದು ರಾಘವೇಂದ್ರ ಸ್ವಾಮಿ ಅವ್ರ ಭಕ್ತರು. ಅವರು ದ್ವೈತ ಫಿಲಾಸಫಿ ಅದ್ರ ಬಗ್ಗೆ ಎಲ್ಲ ಟೀಚಿಂಗ್ ಮಾಡ್ತಿದ್ರು ಮಕ್ಳಿಗೆಲ್ಲ. ನೋಡಿ ಅವ್ರ ಮನೆ ಇದು. ರಾಘವೇಂದ್ರ ಸ್ವಾಮಿ ಅವ್ರು 13 ವರ್ಷ ಇಲ್ಲೇ ಇದ್ರಂತೆ. ನೋಡಿ ಒಳಗೆ ಬಂದರೆ ನಾವು ಒಂದು ಆಂಜನೇಯ ಮೂರ್ತಿ ಇದೆ. ಮತ್ತೆ ಅಲ್ಲಿ ತೆಂಗಿನಕಾಯಿ ಇಕ್ಕೆಲ್ಲ ಏನೋ ಪೂಜೆ ಮಾಡಿದ್ರೆ ಏನೋ ಒಳ್ಳೇದಾಗುತ್ತಂತೆ. ನೋಡಿ ನಾಗರಕಲ್ಲು ಏನೋ ಇದೆ, ಅಲ್ಲಿ ಒಂದು ಮರ ಇದೆ. ನೋಡಿ ಇದೆಲ್ಲ ರಾಘವೇಂದ್ರ ಸ್ವಾಮಿ ಅವರು ಓಡಾಡಿದ ಪ್ಲೇಸಸ್ ಇದು. ನೋಡಿ ರಾಘವೇಂದ್ರ ಸ್ವಾಮಿ ಅವ್ರು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಲೈಟಿಂಗ್ಸ್ ಇಲ್ಲಿ ಸೆಂಟ್ರಾಗಿದೆಯಲ್ಲ, ಅಲ್ಲೇ ಮಲಗ್ತಿದ್ರಂತ. ನೋಡಿ ಇವೆಲ್ಲ ನೋಡೋದಕ್ಕೆ ತುಂಬ ಅದೃಷ್ಟ ಮಾಡಿರ್ಬೇಕು ಪ್ಲೇಸಸ್. ನೋಡಿ ಇದೇ ಪ್ಲೇಸು, ರಾಘವೇಂದ್ರ ಸ್ವಾಮಿ ಅವರು ಮಲಗ್ತಿದ್ರಂತೆ ಈ ಜಾಗದಲ್ಲಿ. ನೋಡಿ ಮನೆ, ಹಳೆ ಮನೆ. ಫಸ್ಟ್ ಇದು ಮೇಲೆಲ್ಲ ಬಿದ್ದೋಗಿತ್ತು, ಈಗ ಇವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ ಪ್ಲೇಸ್ ಬಂದು ಬಿಚ್ಚಾಲೆ. ನೋಡಿ ಯಾಕೆ ರಾಘವೇಂದ್ರ ಹೇಳಿದ್ನಲ್ಲ, ಮಂತ್ರಾಲಯಕ್ಕೆ ಬರೋಕ್ಕಿಂತ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ಇದ್ದಿದ್ದಂತೆ. ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ. ನೋಡಿ ಬಂದ್ರಿ ಪ್ಲೇಸ್ ಹತ್ರ. ಈ ಜಾಗ ಇದ್ದು ಇಲ್ಲಿ ಇನ್ನೊಂದೇನಂದ್ರೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ, ಅಲ್ಲಿ ಬೃಂದಾವನ ಇದೆಯಲ್ಲ, ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ಬೃಂದಾವನ ಇದೆ. ಇದು ಅಪ್ಪಣ್ಣಾಚಾರ್ಯಕ್ಕೋಸ್ಕರ ಇದು ಈ ಬೃಂದಾವನ ಮಾಡ್ಕೊಂಡಿರೋದು. ಬೆಳಗ್ಗೆ ಬಂದು ಇಲ್ಲಿ ಇರ್ತಾರಂತೆ ರಾಘವೇಂದ್ರ ಸ್ವಾಮಿ ಅವರು. ಬೆಳಗ್ಗೆ ಸುಮಾರು ಒಂದು 5 ಗಂಟೆಗೆ ಇಲ್ಲಿಂದ ಅಲ್ಲಿ ಹೋಗೋದಂತೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ. ಇದು ನೋಡಿ ಈ ಜಾಗ ಎಲ್ಲ ರಾಘವೇಂದ್ರ ಸ್ವಾಮಿ ಓಡಾಡಿದ ಜಾಗ. ನಾವಿಲ್ಲಿ ಬಂದಿರೋದೇ ನಮ್ಮ ಅದೃಷ್ಟ. ನೋಡಿ ತುಂಬಾ ಮಳೆ ಬಂತಲ್ವಾ. ಈ ಪ್ಲೇಸ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಬಂದು ಜ್ಞಾನ ಮಾಡೋರಂತ. ರಾಘವೇಂದ್ರ ಸ್ವಾಮಿ, ಅಪ್ಪಣ್ಣಾಚಾರ್ಯ ಅವರೆಲ್ಲ. ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನದಲ್ಲಿ ಜೀವ ಸಮಾಧಿ ಆಗೋ ಟೈಮಲ್ಲಿ ಅಪ್ಪಣ್ಣಾಚಾರ್ಯ ಅವರು ಇಲ್ಲೇ ಇದ್ರಂತ. ಅಪ್ಪಣ್ಣಾಚಾರ್ಯ ಅವ್ರಿಗೆ ಗೊತ್ತಿರಲಿಲ್ಲ ರಾಘವೇಂದ್ರ ಸ್ವಾಮಿ ಅವ್ರ ಬೃಂದಾವನ ಇದು ಆಗೋದು ಜೀವ ಸಮಾಧಿ. ಆಗ ಅಪ್ಪಣ್ಣಾಚಾರ್ಯ ಅವ್ರಿಗೆ ಗೊತ್ತಾಗಿ
ಇಲ್ಲಿಂದ ಅಲ್ಲಿ ಒಂದು 20 ಕಿಲೋಮೀಟರ್ ಇದೆ ಇಲ್ಲಿಂದ ಅಲ್ಲಿ. ಇಲ್ಲಿಂದ ಅಲ್ಲಿ ಬೇಗ ಬೇಗ ಹೋಗ್ತಾರಂತೆ ಅಪ್ಪಣ್ಣಾಚಾರ್ಯ ಅವರು. ಆದರೆ ಅಷ್ಟೊತ್ತಿಗೆ ರಾಘವೇಂದ್ರ ಸ್ವಾಮಿಯವ್ರ ಜೀವ ಸಮಾಧಿ ಆಗಿರ್ತಾರೆ. ಮತ್ತೆ ಒಂದು ಮಂತ್ರ ಹೇಳ್ತಾರಂತೆ ಇದು ಅಪ್ಪಣ್ಣಾಚಾರ್ಯ ರಾಘವೇಂದ್ರ ಸ್ವಾಮಿ ಅವ್ರಿಗೋಸ್ಕರ. ಲಾಸ್ಟ್ ಲೈನ್ ಹೇಳೋಕ್ಕಾಗಲ್ಲಂತೆ ಅಪ್ಪಣ್ಣಾಚಾರ್ಯ ಅವ್ರಿಗೆ. ಆಗ ಮಂತ್ರ ಬೃಂದಾವನ ಒಳಗಿಂದನೇ ರಾಘವೇಂದ್ರ ಸ್ವಾಮಿಯವರು ಅದನ್ನು ಕಂಟಿನ್ಯೂ ಮಾಡ್ತಾರಂತೆ ಮಂತ್ರ. ಮತ್ತು ಇಲ್ಲಿ ಇದು ನೀರಿದೆಯಲ್ಲ, ಅಪ್ಪಣ್ಣಾಚಾರ್ಯ ಅವ್ರು ಹೋಗೋವಾಗ ತುಂಬ ಮಳೆ ಬರ್ತಿತ್ತಂತೆ, ನೀರು ತುಂಬಿತ್ತಂತೆ. ಆಗ ದಾರಿ ಇದ್ದಿಲ್ಲ. ಆಗ ರಾಘವೇಂದ್ರ ಸ್ವಾಮಿ ಅವ್ರನ್ನ ನೆನೆಸ್ಕೊಂಡಿದ್ದ ತಕ್ಷಣ ಅದು ನೀರು 2 ಭಾಗ ಆಯ್ತಂತೆ, ಸೆಂಟ್ರಲ್ ಓಪನ್ ಆಯ್ತಂತೆ. ಅದು ನೋಡಿ ಇದೆ ಬೃಂದಾವನ. ರಾಘವೇಂದ್ರ ಸ್ವಾಮಿ ಅವ್ರು ಬೆಳಗ್ಗೆ ಬಂದು ಇಲ್ಲಿರ್ತಾರೆ. ನೋ ಎಂಟ್ರಿ ಅಂತ ಕೊಟ್ಟಿದ್ದಾರೆ, ಕ್ಯಾಮ್ರಾಗೆಲ್ಲ ಅಲೋ ಇಲ್ಲ. ನೋಡಿ ಇದು 3ನೇ ಪ್ಲೇಸ್ ನಾವು ಬಂದಿರೋದು. ಇದು ಈ ದೇವಸ್ಥಾನ ಇನ್ನೂ ತುಂಬ ಇಂಪ್ರೂವ್ ಮಾಡ್ತಿದ್ದಾರೆ, ಇನ್ನೂ ಏನೇನೋ ಕಟ್ಟಿದ್ದಾರೆ ಇಲ್ಲಿ. ನೋಡಿ ಬಿಚ್ಚಾಲಮ್ಮ ದೇವಸ್ಥಾನ, ಇಲ್ಲಿ ಒಳಗಿದೆ ದೇವಸ್ಥಾನ. ಅದು ಇಲ್ಲಿ ಪ್ರಸಾದನೂ ಹಾಕ್ತಾರೆ. ಇಲ್ಲಿ ಫಸ್ಟು ಅಲ್ಲಿರೋ ದೇವಸ್ಥಾನ ಇದೆಯಲ್ಲ, ಇದ್ದಿಲ್ಲ. ಇದು ಈಗ 1 ವರ್ಷದಿಂದ ಕಟ್ಟಿರೋದು. ವಾತಾವರಣ ತುಂಬ ಚೆನ್ನಾಗಿದೆ, ಲೊಕೇಶನ್ ಅಂತೂ ಸಖತ್ತಾಗಿದೆ. ನಿಮ್ಮ ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ ನೀವು ಈ ಜಾಗಕ್ಕೆಲ್ಲ ಬಂದರೆ. ನೀವು ಮಂತ್ರಾಲಯಕ್ಕೆ ಬರ್ತೀರಾ, ಈ ಪ್ಲೇಸಸ್ ತುಂಬ ಜನಕ್ಕೆ ಗೊತ್ತಿರಲ್ಲ. ನೀವು ಆ ಮಂತ್ರಾಲಯ ನೋಡಿಕೊಂಡು ಹಾಗೆ ಹೋಗ್ತೀರಾ. ಮಿಸ್ ಮಾಡಬೇಡಿ ಪ್ಲೇಸಸ್ಸು, ಯಾಕಂದರೆ ಇದು ರಾಘವೇಂದ್ರ ಸ್ವಾಮಿ ಅವರೆಲ್ಲ ಓಡಾಡಿರೋ ಜಾಗ ಇವೆಲ್ಲ. ಬಂದು ನೋಡ್ಕೊಂಡು ಹೋಗಿ ಇವೆಲ್ಲ. ಮತ್ತು ಇಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರು ಯೂಸ್ ಮಾಡ್ತಾ ಇದ್ದು ಒಡ್ಲು ಕಲ್ಲೆಲ್ಲ ಇಲ್ಲಿದೆ ನೋಡಿ. ಇಲ್ಲಿ ಹೋಮ ಎಲ್ಲ ಮಾಡ್ತಾರೇನೋ. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಅಂತ ನೋಡೋಣ. ಮತ್ತು ಇಲ್ಲಿ ನಿಮಗೆ ರೂಮ್ಸ್ ಎಲ್ಲ ನಿಮಗೆ ತೋರಿಸ್ದೆ ನಾನು. ಇಲ್ಲಿ ದೇವಸ್ಥಾನದ್ದೇ ರೂಮ್ಸ್ ಇರುತ್ತೆ. 1 ಮಂತ್ ಮುಂಚೆನೇ ಆನ್ಲೈನಾಗಿ ಬುಕ್ ಮಾಡ್ಕೊಳ್ಳಿ, ಒಂದು 500 ಅಲ್ಲಿ ಸಿಗುತ್ತೆ. ನೀವು ಇಲ್ಲಿ ಬಂದು ರೂಮ್ಸ್ ಬರಬೇಕಂದ್ರೆ ನಿಮ್ಗೆ ಸಿಗಲ್ಲ ರೂಮ್ಸು ದೇವಸ್ಥಾನದ್ದು. ನೋಡಿ ನೆಕ್ಸ್ಟ್ ಪ್ಲೇಸ್ ಬಂದರೆ ಇದು ಯೋಗ ನರಸಿಂಹಸ್ವಾಮಿ ಟೆಂಪಲ್. ಇದು ನಿಮಗೆಲ್ಲ ಗೊತ್ತು. ಯೋಗ ನರಸಿಂಹಸ್ವಾಮಿ ಅಂದರೆ ಹಿರಣ್ಯಾಕ್ಷನ ಸಂಹಾರ ಮಾಡೋಕ್ಕೆ ನರಸಿಂಹ ಬರ್ತಾರೆ. ಆ ಸಂಹಾರ ಮಾಡಿದಾದ್ಮೇಲೆ ಆ ಕೋಪ ಕಂಟ್ರೋಲ್ ಮಾಡ್ಕೊಳೋದಕ್ಕಾಗಲ್ಲ. ಯಾರು ಬಂದರೂ ಕೋಪ ಹೇಗಿರುತ್ತೆ ಅಂದರೆ ಕಂಟ್ರೋಲೇ ಆಗಲ್ಲ. ಆಗ ಪ್ರಹ್ಲಾದ ಅವರೆಲ್ಲ ಬಂದು ಆಗ ಸ್ವಲ್ಪ ಕೋಪ ಕಮ್ಮಿ ಆಗುತ್ತೆ. ಆಗ ಯೋಗಕ್ಕೆ ಹೋಗ್ತಾರಂತೆ ನರಸಿಂಹಸ್ವಾಮಿ. ಆ ಯೋಗ ನರಸಿಂಹನೇ ಇದು. ಒಳಗೆ ವೀಡಿಯೋ ಅಲೋ ಮಾಡಲ್ಲ ಅನಿಸುತ್ತೆ, ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ಮತ್ತು ಇಲ್ಲಿ ಇನ್ನೊಂದು ಲಕ್ಷ್ಮೀ ದೇವಸ್ಥಾನ ಇದೆ, ಬನ್ನಿ ಅದು ಹೋಗಿ ತೋರಿಸ್ತೀನಿ. ಇಲ್ಲೂ ಬಂದು ರಾಘವೇಂದ್ರ ಸ್ವಾಮಿಯವ್ರಿಗೆ ಜ್ಞಾನ ಮಾಡ್ತಿದ್ರಂತೆ. ಮತ್ತು ಇಲ್ಲಿ ರಾಘವೇಂದ್ರ ಸ್ವಾಮಿಯವ್ರಿಗೆ ಜ್ಞಾನ ಮಾಡೋವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ಬಂದು ಇಲ್ಲಿ ದರ್ಶನ ಕೊಟ್ಟಿದ್ದಂತೆ ರಾಘವೇಂದ್ರ ಸ್ವಾಮಿಯವ್ರಿಗೆ. ಆ ಪ್ಲೇಸ್ ಇದು. ಆಂಜನೇಯ ಬಂದು ಪಂಚಮುಖಿ ಅವತಾರದಲ್ಲಿ ದರ್ಶನ ಕೊಟ್ಟಿರೋ ಪ್ಲೇಸ್ ಇದು. ಒಳಗೆ ವೀಡಿಯೋ ಮಾಡೋಕ್ಕಲ್ಲೋ ಮಾಡಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಬನ್ನಿ ನಿಮ್ಗೆ ಇಲ್ಲಾಚೆ ಈ ಬೆಟ್ಟದಲ್ಲಿ ದಿಮ್ಮು ಹಾಸಿಗೆ ಥರ ಒಂದಿದೆ, ತೋರಿಸ್ತೀನಿ ಬನ್ನಿ. ನೋಡಿ ಬೆಟ್ಟದಲ್ಲೇ ಇರೋದಿದು. ಅಲ್ಲಿ ಯಾವುದೋ ಸಣ್ಣ ಟೆಂಪಲ್ ಇದೆ, ಬನ್ನಿ ಅದು ಹೋಗಿ ನೋಡೋಣ ಏನು ಅಂತ. ನೋಡಿ ಒಳಗೆ ಫೋಟೋಸ್ ಏನೋ ಇಕ್ಕಿದ್ದಾರೆ, ಒಳ್ಳೆ ಗುಹೆ ಥರ ಇದೆ. ಇದ್ರೊಳಗೆ ಹೋದರೆ ನಮಗೆ ತಣ್ಣಗಿರುತ್ತೆ, ಯಾಕಂದರೆ ಪೂರ್ತಿ ಬೆಟ್ಟ ಅಲ್ಲ. ನೋಡಿ ಒಳಗೆ ಹೇಗಿದೆ. ನೋಡಿ ಈ ಬೆಟ್ಟ ಇದೆಯಲ್ಲ, ಇವೆಲ್ಲ ಶೇಪ್ ನೋಡಿ ಹೇಗಿದೆ ಅಂತ. ನಿಮ್ಗೆ ಇವನ್ನೆಲ್ಲ ನೋಡ್ತಿದ್ರೆ ಯಾವ ಥರ ಕಾಣಿಸ್ತಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇವೆಲ್ಲ ಶೇಪು ಯಾವ ಥರ ಇದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ನಾವು ಇಲ್ಲಿ ಹಿಂದೆ ಬಂದ್ರಲ್ಲ, ಇದ್ರ ಹಿಂದೆನೇ ಹೋದರೆ ಅಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಇದೆ. ಗೊತ್ತಿಲ್ದಿರ ನೀವು ಇದು ನೋಡ್ಕೊಂಡು ಹೋಗ್ಬಿಡ್ತೀರಾ, ಯಾಕಂದರೆ ಅದು ಹಿಂದೆ ಒಳಕ್ಕೋಗ್ಬೇಕು, ಸ್ವಲ್ಪ ಗೊತ್ತಾಗಲ್ಲ ಅದು. ನೋಡಿ ಈ ಕಡೆ ಲೆಫ್ಟಲ್ಲಿ ರೋಡ್ ಇದೆಯಲ್ಲ, ಒಳಕ್ಕೋಗ್ಬೇಕದು. ನೋಡಿ ನರಸಿಂಹಸ್ವಾಮಿ ಐತೆ ಅಂದರೆ ಲಕ್ಷ್ಮಿ ಇರಲೇಬೇಕು. ಹಾಗೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ನೋಡಿ, ಅಲ್ಲಿ ಲಾಸ್ಟ್ ಇದೆ, ಅಲ್ಲಿ ನಡ್ಕೊಂಡು ಹೋಗ್ಬೇಕು, ಅಷ್ಟು ದೂರ ಹೋಗ್ಬೇಕು. ಅದು ಬೆಟ್ಟದ ಒಳಗೆ ಇರೋದು ಅದು ದೇವಸ್ಥಾನ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು 2 ವೀಡಿಯೋ ಮಾಡಿದ್ದೆ. ಫಸ್ಟ್ ವೀಡಿಯೋ ನನ್ನ ಜರ್ನಿ ತೋರಿಸುತ್ತೆ, ಮಂತ್ರಾಲಯಕ್ಕೆ ಹೇಗೆ ಬರೋದು ಅಂತ ಇನ್ಫಾರ್ಮೇಷನ್ ಜೊತೆ. ಮತ್ತು ನೆಕ್ಸ್ಟ್ ವೀಡಿಯೋ ನಿಮ್ಮ ಮಂತ್ರಾಲಯದೊಳಗೆ ಏನೇನಿದೆ ಅಂತ, ಅಲ್ಲಿ ರೂಮ್ಸು ಊಟ ಹೇಗಿರುತ್ತೆ ಅಂತೆಲ್ಲ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸಿದ್ದೆ. ಇವತ್ತಿಲ್ಲಿ 5 ಪ್ಲೇಸಸ್ ತೋರಿಸ್ತಾ ಇದ್ದೀನಿ. ಇನ್ನು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ನಾನು ಮಾಡ್ತಾನೆ ಇರ್ತೀನಿ. ನೀವು ವಿಡಿಯೋ ಯಾರೆಲ್ಲ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲು, ಹಂಗೂ ಮೋಟಿವೇಶನ್ ಸಿಗುತ್ತೆ. ಆಗ್ತಿದ್ರೆ ನಾವು ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ. ನೋಡಿ ಇಲ್ಲಿ ಮೇಲೆ ಹೋಗ್ಬೇಕು, ಚಿಕ್ಕದಾಗಿ ದೇವಸ್ಥಾನ ಇದೆ. ಇದು ನೋಡೋಣ, ವಿಡಿಯೋ ನಂಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೋಡಿ ಅಲ್ಲಿ ಒಳಗೆ ಸಣ್ಣದಾಗಿದೆ, ಜನ ತುಂಬಾ ಇದ್ದಾರೆ, ಆದ್ರೂ ನೋಡಿ ತೋರಿಸ್ತಾ ಇದ್ದೀನಿ. ಅದೇ ಲಕ್ಷ್ಮಿ. ಆಂಜನೇಯ ಸ್ವಾಮಿದು ಪಾದರಕ್ಷೆ ಇದೆಯಂತೆ, ಬನ್ನಿ ಅದು ನೋಡೋಣ. ಈ ಥರ
ಪ್ಲೇಸಸ್ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸುತ್ತಮುತ್ತ ಪೂರ್ತಿ ಬಂಡೆನೇ ಇರೋದಿಲ್ಲ. ನಾವು ಸೆಂಟ್ರಲ್ ಓಡಾಡ್ತಾ ಇದ್ದೀರಿ. ನೀವು ಬಸ್ಸಲ್ಲಿ ಬರೋರು ಬಸ್ಸಲ್ಲೂ ಬರ್ಬೋದು. ಟ್ರೈನಲ್ಲಿ ಹೇಗೆ ಬರೋದು ಅಂತ ತೋರಿಸ್ದೆ. ಬಸ್ಸಲ್ಲಿ ಬರ್ಬೇಕಂದ್ರೆ ಮೆಜೆಸ್ಟಿಕ್ ಇಂದ ಬಸ್ಸಸ್ ಇದೆ, ಬಸ್ಸಲ್ಲಿ ಬರ್ಬೋದು. ನೀವು ಒಳಗೆ ಆಂಜನೇಯ ಇದೆ. ನಿಮ್ಗೆ ಈ ಪ್ಲೇಸಸ್ ಯಾವ್ಯಾವ್ದು ಅಂತ ನಾನು ತೋರಿಸ್ದೆ. ಜಾಲಯಕ್ಕೆ ನೋಡಿ. ಈಗ ನಾನು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ. ಬ್ಯಾಂಗ್ಳೂರ್ ಹೋಗೋದಕ್ಕೆ ನಾನು ಸ್ಲೀಪರ್ ಕೋಚ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದೆ. ಬಸ್ಸು ಇದೆ, ಬಸ್ಸು ನಾನ್ AC ಬುಕ್ ಮಾಡಿದ್ದೆ. ಅದು ಸ್ವಲ್ಪ ಏನೋ ನಿಕಲಿಶಿಂದ ಕ್ಯಾನ್ಸಲ್ ಆಯ್ತು. ಹಾಗೆ ಅವ್ರಿಗೆ ಕಾಲ್ ಮಾಡಿ ಸ್ಟೋರಿ ಅರೇಂಜ್ ಮಾಡಿಕೊಟ್ರು. ಬಸ್ ಇದು AC ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ತಗೊಂಡ್ರು. ಇಲ್ಲಿಂದ ಬಸ್ ಅಂದ್ರೆ 1200 ಬೀಳುತ್ತೆ ಪರ್ ಹೆಡ್. AC ಅಂದ್ರೆ ನಾನ್ AC ಅಂದ್ರೆ ಇನ್ನ ಸ್ವಲ್ಪ ಕಮ್ಮಿ ಬೀಳುತ್ತೆ. ಇಲ್ಲಿಂದ ಸೀದಾ ಮೆಜೆಸ್ಟಿಕ್ ಹೋಗುತ್ತೆ. ಮತ್ತೆ ನಾನು ಮಂತ್ರಾಲಯದಲ್ಲೇ ಗೋಬಿ ರೈಸ್ ತಗೊಂಡೆ. ಸಂಜೆಲೆಲ್ಲೂ ಸ್ಟಾಪ್ ಕೊಡಲ್ಲ. ಸೀದಾ ಬೆಳಗ್ಗೆ ಬೆಂಗಳೂರಲ್ಲಿ ಸ್ಟಾಪ್ ಇರುತ್ತೆ. ಇದು ಮಧ್ಯರಾತ್ರಿ ತಿನ್ನೋಣ ಅಂತ ಗೋಬಿ ರೈಸ್ ತಗೊಂಡೆ. ನೂಡಲ್ಸ್, ಗೋಬಿ ನೂಡಲ್ಸ್, ರೈಸ್ ಎಲ್ಲ. ಗೋಬಿ ರೈಸ್ ಅಂದಿದ್ದು ಗೋಬಿ ನೂಡಲ್ಸ್ ಕೊಟ್ಟಿದ್ದಾರೆ. ಈ ಬಸ್ಸು ಅಲ್ಲಾಡ್ತಿದೆ. ವಿಡಿಯೋ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಿದೆ. ಆರಾಮಾಗಿ ನಿದ್ದೆ ಮಾಡಿದೆ ಅಂದ್ರೆ ಬೆಳಗ್ಗೆ ಹೋಗಲ್ಲಿ ಬೆಂಗಳೂರಲ್ಲಿ ಇರ್ತೀನಿ. ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.